Hello dear student, welcome to my new video here Yuvraj from EV Talk channel. Dear student, ಇವತ್ತು ಈ ವಿಡಿಯೋ ಮುಖಾಂತರ ನಿಮಗೆ ಒಂದು ಹೊಸದಾಗಿರೋ ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಟಾಪಿಕ್ ತುಂಬಾನೇ ಡಿಫರೆಂಟ್ ಆಗಿದೆ. ಟಾಪಿಕ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಟೆಲ್ಲಿಂಗ್ ದ ಟೈಮ್ ಇನ್ ಇಂಗ್ಲಿಷ್ ಅಂತ. ಸೊ ನೀವು ಕನ್ಫ್ಯೂಸ್ ಆಗ್ತಿದ್ದೀರಾ ಅಂತ ಅನ್ಸ್ತದೆ. ಸೊ ನೋಡಿ, ಹಾಗಾದ್ರೆ ಟೆಲ್ಲಿಂಗ್ ದ ಟೈಮ್ ಇನ್ ಇಂಗ್ಲಿಷ್ ಇದು ಯಾವ ರೀತಿ ಟಾಪಿಕ್ ಅಂತಂದ್ರೆ ಕನ್ನಡದಲ್ಲಿ ನೋಡಿ, ಇಂಗ್ಲಿಷ್ ನಲ್ಲಿ ಸಮಯವನ್ನು ಹೇಳುವುದು ಅಂತ ಆಗುತ್ತೆ. ಕನ್ನಡದಲ್ಲಿ ಏನಂತ ಆಗುತ್ತೆ? ಸಮಯವನ್ನ ಇಂಗ್ಲಿಷ್ ನಲ್ಲಿ ಹೇಳೋದು. ಸೊ ನಾವು ಇವಾಗ ಆಲ್ರೆಡಿ ಹೇಳ್ತೀವಿ, ಹೇಳಲ್ಲ ಅಂತಲ್ಲ, ಇಂಗ್ಲಿಷ್ ನಲ್ಲಿ ಸಮಯವನ್ನು ಹೇಳ್ತೀವಿ. ಟೈಮ್ ಅನ್ನ ನಾವು ಯಾರಾದ್ರೂ ಕೇಳಿದಾಗ ಟೈಮ್ ಅನ್ನ ಇಂಗ್ಲಿಷ್ ನಲ್ಲಿ ಎಕ್ಸ್ಪ್ಲೇನ್ ಹೇಳ್ತೀವಿ ಅವ್ರಿಗೆ. ಬಟ್ ತುಂಬಾನೇ ರಾಂಗ್ ಹೇಳ್ತೀವಿ, ತಪ್ಪಾಗಿ ಹೇಳ್ತಾ ಇರ್ತೀವಿ. ನಾವು ಸಾಕಷ್ಟು ಜನ ಸ್ಟೂಡೆಂಟ್ಸ್ ನೋಡಿದೀನಿ, ಜೊತೆಗೆ ಔಟ್ ಸೈಡ್ ಇದ್ದಾಗ ನಾವು ಫ್ರೆಂಡ್ಸ್ ಡಿಸ್ಕಸ್ ಮಾಡ್ಬೇಕು ನೋಡಿದೀನಿ. ಸಾಕಷ್ಟು ಸರ್ ತಪ್ಪಾಗಿನೇ ಈ ಇಂಗ್ಲಿಷ್ ನಲ್ಲಿ ಟೈಮ್ ಅನ್ನು ಹೇಳ್ತಾ ಇರ್ತೀವಿ. ಬಟ್ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಇಂಗ್ಲಿಷ್ ನಲ್ಲಿ ಸರಿಯಾಗಿ ಟೈಮ್ ಅನ್ನ ಯಾವ ರೀತಿ ಹೇಳ್ಬೇಕು ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ಎಂಡ್ ವರೆಗೆ ನೋಡಿ ದಯವಿಟ್ಟು. ಯಾಕಂತಾರೆ ನೀವು ಹಾಫ್ ಮಾಡೋದು ಅಥವಾ ಪಾಸ್ ಮಾಡಿ ನೋಡೋದು ಅಥವಾ ನೀವು ಫಾರ್ವರ್ಡ್ ಮಾಡಿ ನೋಡೋದ್ರಿಂದ ಏನೂ ಅರ್ಥ ಆಗಲ್ಲ. ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಂಡ್ ವರೆಗೆ, ನಿಮ್ಗೆ ಸರಿಯಾಗಿ ಅರ್ಥ ಆಗುತ್ತೆ. ಜೊತೆಗೆ ವಿಡಿಯೋ ಲೈಕ್ ಆದ್ರೆ ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ. ಜೊತೆಗೆ ಇವಿ ಟಾಕ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಿಕಾಸ್ ನನ್ನ ಚಾನೆಲ್ ನಲ್ಲಿ ಆಲ್ರೆಡಿ ಮೋರ್ ದೆನ್ 250+ ಇಂಗ್ಲಿಷ್ ಗ್ರಾಮರ್ ಹಾಗೂ ಸ್ಪೋಕನ್ ಇಂಗ್ಲಿಷ್ ಸಂಬಂಧಪಟ್ಟಂತೆ ವಿಡಿಯೋಸ್ ಇದೆ. ಆ ವಿಡಿಯೋಗಳೆಲ್ಲ ನೋಡಬಹುದು. ಜೊತೆಗೆ ಫ್ಯೂಚರ್ ಕೂಡ ನಾನು ಸಾಕಷ್ಟು ಹೊಸ ವಿಡಿಯೋನ ಹೊಸ ಟಾಪಿಕ್ ಜೊತೆಗೆ ತುಂಬಾನೇ ಡಿಫ್ರೆಂಟ್ ಆಗಿರೋದು, ಇಂಟ್ರೆಸ್ಟಿಂಗ್ ಆಗಿರುವಂತ ವಿಡಿಯೋನ ಅಪ್ಲೋಡ್ ಮಾಡೋ ಪ್ಲಾನ್ ಇದೆ. ಸೊ ಅವೆಲ್ಲ ಕೂಡ ವಿಡಿಯೋ ನೀವು ನೋಡೋಕೆ ಸಿಗುತ್ತೆ ಸ್ಟೂಡೆಂಟ್ಸ್. ಓಕೆ, ನಾವು ಲೆಟ್ಸ್ ಮೂವ್ ಆನ್ ದ ಟಾಪಿಕ್. ಸಿ ಸ್ಟೂಡೆಂಟ್ಸ್, ವಾಟ್ ಟೈಮ್ ಇಸ್ ಇಟ್ ಅಂತ ಅದೇ ಇಟ್ಸ್. ಯಾರಾದ್ರೂ ನಿಮ್ಗೆ ಕೇಳ್ತಾರೆ ಇವಾಗ ಟೈಮ್ ಎಷ್ಟು ಅಂತ, ನೀವು ಯಾವ ರೀತಿ ಹೇಳ್ತೀರಾ? ಇಟ್ಸ್ 7 ಅಥವಾ ಹೇಳ್ತೀವಿ 7 ಅಂತ ಹೇಳ್ತೀವಿ. ನೋಡಿ, 7 ಗಂಟೆಗೆ ನಾವು ಇಂಗ್ಲಿಷ್ ನಲ್ಲಿ ಯಾವ ರೀತಿ ಹೇಳ್ಬೇಕಂತಂದ್ರೆ ವಿದ್ಯಾರ್ಥಿಗಳೇ 7 o'clock ಅಂತ ಹೇಳ್ಬೇಕು. ಸರಿಯಾಗಿ ನೋಡ್ತಾ ಹೋಗಿ, ಪ್ರತಿಯೊಂದನ್ನು ಸರಿಯಾಗಿ ನೋಡ್ತಾ ಹೋಗಿ. 7 ಗಂಟೆಗೆ 7 o'clock ಅಂತ ಹೇಳಿದಾಗ 7 ಗಂಟೆ 5 ನಿಮಿಷ ಆದಾಗ ನಾವು ಯಾವ ರೀತಿ ಹೇಳ್ಬೇಕಂತಂದ್ರೆ ಇಂಗ್ಲಿಷ್ ನಲ್ಲಿ 5 past 7 ಅಂತ ಹೇಳ್ಬೇಕು ಸ್ಟೂಡೆಂಟ್ಸ್. ನೋಡಿ, 7 ಗಂಟೆ 5 ನಿಮಿಷಕ್ಕೆ ಯಾವ ರೀತಿ ಹೇಳ್ಬೇಕು? 5 past 7 ಅಂತ ಹೇಳ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು 7 ಗಂಟೆ 10 ನಿಮಿಷಕ್ಕೆ ಯಾವ ರೀತಿ ಹೇಳ್ಬೇಕು? ಇಟ್ಸ್ 10 past 7. If someone asked you what time is it, you can tell it's 10 past 7. ಯಾವಾಗ ಹೇಳ್ಬೇಕು? 7 ಗಂಟೆ 10 ನಿಮಿಷ ಆದಾಗ ನೀವು ಯಾವ ರೀತಿ ಹೇಳ್ಬೇಕಂತಂದ್ರೆ ಇಟ್ಸ್ 10 past 7 ಅಂತ ಹೇಳ್ಬೇಕು. ನೆಕ್ಸ್ಟ್ ನೋಡಿ, 7 ಗಂಟೆ 15 ನಿಮಿಷಕ್ಕೆ ಯಾವ ರೀತಿ ಹೇಳ್ಬೇಕು? ಸರಿಯಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. 7 ಗಂಟೆ ಆಗಿದೆ, 15 ನಿಮಿಷ ಆಗಿದೆ, ನೀವು ಯಾವ ರೀತಿ ಹೇಳ್ಬೇಕಂದ್ರೆ ಇಂಗ್ಲಿಷ್ ನಲ್ಲಿ ಇಫ್ someone asked you what time is it now, you can tell them it's 4 past 7. ಯಾವಾಗ? 7 ಗಂಟೆ 15 ನಿಮಿಷ ಆದಾಗ 4 past 7 ಅಂತ ಹೇಳ್ಬೇಕು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡಿ, 7:20 ಸಾರಿ 7:20 ಆಗಿದೆ, 7 ಗಂಟೆ 20 ನಿಮಿಷ ಆದಾಗ ಯಾವ ರೀತಿ ಹೇಳ್ಬೇಕು ನೀವು? 20 past 7 ಅಂತ ಹೇಳ್ಬೇಕು. ಒಂದ್ ವೇಳೆ ಸಮಯ 7 ಗಂಟೆ 20 ನಿಮಿಷ ಆದಾಗ ನೋಡಿ 15 ನಿಮಿಷ ಆದಾಗ ಯಾವ ರೀತಿ ಹೇಳ್ತೀವಿ? 4 past 7 ಅಂತ ಹೇಳ್ತೀವಿ. ಬಟ್ ಅದಾದ್ಮೇಲೆ 7 ಗಂಟೆ 20 ನಿಮಿಷ ಆದಾಗ ಯಾವ ರೀತಿ ಹೇಳ್ಬೇಕಂದ್ರೆ 20 past 7 ಅಂತ ಹೇಳ್ಬೇಕು ಸ್ಟೂಡೆಂಟ್ಸ್. ಓಕೆ, ನಾವು ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್. ನೋಡಿ, ನೆಕ್ಸ್ಟ್ ಟಾಪಿಕ್ ಅಲ್ಲಿ ನೆಕ್ಸ್ಟ್ ಟೈಮಿಂಗ್ ಇವಾಗ ಸರಿಯಾಗಿ 7 ಗಂಟೆ 25 ನಿಮಿಷ ಆಗಿದೆ. ಇದನ್ನ ಯಾವ ರೀತಿ ಹೇಳ್ತೀರಾ? 25 past 7 ಅಂತ ಹೇಳ್ಬೇಕು. ಯಾವ ರೀತಿ? 25 past 7 ಅಂತ ಹೇಳ್ಬೇಕು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡಿ, 7 ಗಂಟೆ 30 ನಿಮಿಷ ಆಗಿದೆ. ಸರಿಯಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ, ಇಲ್ಲಿ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನೀವು ಒಂದೇ ರೀತಿಯಾಗಿ ಬರಲ್ಲ. ಅಲ್ಲಿ 10 past 7 ಹೇಳಿದ್ವಿ, 15 past 7 ಹೇಳಿದ್ವಿ, 20 past 7 ಹೇಳಿದ್ವಿ, 25 past 7 ಹೇಳ್ತಾ ಇದೀವಿ. ಸೊ ಎಲ್ಲಾ ಇದೇ ರೀತಿ ಬರುತ್ತೆ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಒಂದ್ ವೇಳೆ ಟೈಮ್ 7 ಗಂಟೆ 30 ನಿಮಿಷ ಆದಾಗ ನಾವು ಇದನ್ನ ಯಾವ ರೀತಿ ಹೇಳ್ಬೇಕಂತಂದ್ರೆ 1/2 past 7 ಅಂತ ಹೇಳ್ಬೇಕು ವಿದ್ಯಾರ್ಥಿಗಳೇ. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಂತ ಅನ್ಕೋತೀನಿ. ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಬೇರೆ ಇದಕ್ಕಿಂತ ಮುಂಚೆ ನಾನು ಅಪ್ಲೋಡ್ ಮಾಡಿದಂತ ಸಾಕಷ್ಟು ವಿಡಿಯೋ ಲಿಂಕ್ಸ್ ಗಳನ್ನು ಕೂಡ ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋಸ್ ನೋಡಬಹುದು. ಜೊತೆಗೆ ನಮ್ದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಇವಿ ಟಾಕ್ ಅಂತ. ಆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಇದೆ. ಯು ಕ್ಯಾನ್ ಜಾಯಿನ್ ದ ಟೆಲಿಗ್ರಾಮ್ ಗ್ರೂಪ್ ಲಿಂಕ್. ಯಾಕಂದ್ರೆ ಅಲ್ಲಿ ನಾವು ಡೈರೆಕ್ಟ್ ಆಗಿ ಹೊಸ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ಸೊ ನಿಮ್ಗೆ ಏನೇ ಡೌಟ್ಸ್ ಕೂಡ ಅಲ್ಲಿ ಕೇಳಬಹುದು ನೀವು ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್ ನೋಡಿ, ಇವಾಗ 7 ಗಂಟೆ 30 ನಿಮಿಷ ಆದಾಗ 1/2 past 7 ಅಂತ ಹೇಳ್ಬೇಕು. ನೋಡಿ, 7 ಗಂಟೆ 35 ನಿಮಿಷ ಆದಾಗ ಇಲ್ಲಿ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳೇ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಸರಿಯಾಗಿ ಅಬ್ಸರ್ವ್ ಮಾಡಿ. 7:30 ನಾವು 1/2 past 7 ಅಂತ ಹೇಳಿದ್ವಿ. 7 ಗಂಟೆ 35 ಆದ್ಮೇಲೆ ಇಲ್ಲಿ 7 ಬರಲ್ಲ, 7 ಅಂತ ವರ್ಡ್ ನೋಡಿ. ಇಲ್ಲಿ ಏನಂತೀವಿ ನಾವು? 25 to 8 ಅಂತ ಹೇಳ್ತೀವಿ. ಏನಿದೆ? 25 to 8 ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ, 7 ಗಂಟೆ 40 ನಿಮಿಷಕ್ಕೆ ನಾವು ಯಾವ ರೀತಿ ಹೇಳ್ಬೇಕಂತಂದ್ರೆ 20 to 8 ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? 20 to 8. ಅಲ್ಲಿ ಬೇರೆ ಹೇಳ್ತಿದ್ವಿ 20 past 7 ಅಂತ ಹೇಳ್ತಿದ್ವಿ. ಎಲ್ಲಿ? 7:20 ಆದಾಗ 20 past 7 ಅಂತ ಹೇಳ್ತಿದ್ವಿ. ಬಟ್ 7:40 ಆದಾಗ ಏನಂತ ಹೇಳ್ತೀವಿ?
20 to 8 ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ 7 ಇದೆ, ಅದಾದ್ಮೇಲೆ 7:45 ಅಂದ್ರೆ 7:45 ನಿಮಿಷ ಆಗಿದೆ ಕರೆಕ್ಟ್. ಇವಾಗ 7:45 ನಿಮಿಷದಾಗ ಯಾವ ರೀತಿ ಹೇಳ್ತೀವಿ ನಾವು? 7:45. ಡೋಂಟ್ ಬಿ ಕನ್ಫ್ಯೂಸ್ಡ್ ಫ್ರೆಂಡ್ಸ್. ಎಷ್ಟಾಗಿದೆ? 7:15ಕ್ಕೆ ನಾವೇನು ಹೇಳ್ತೀವಿ ಅದೇ ರೀತಿ ಹೇಳ್ತಿರ್ತೀವಿ. 7:45ದಾಗ ಯಾವ ರೀತಿ ಹೇಳ್ತೀವಿ? 7:45 ಅಂತ ಆಗುತ್ತೆ ಇಲ್ಲಿ. ಓಕೆ, ನೆಕ್ಸ್ಟ್ ನೋಡಿ. ಹಾಗಾದ್ರೆ ನೆಕ್ಸ್ಟ್ ನಿಮ್ಮ ಮುಂದೆ 7:50 ಬಂದಿದೆ. 7:50 ನಾವೇನಂತ ಹೇಳ್ಬೇಕು? 10 to 8 ಅಂತ ಹೇಳ್ಬೇಕು. ಇನ್ನು 10 ನಿಮಿಷ ಮಾತ್ರ ಇದೆ ಎಂಟಾಗೋದಕ್ಕೆ, ಅದಕ್ಕೆ ನಾವು ಯಾವ ರೀತಿ ಹೇಳ್ಬೇಕು? 10 to 8 ಅಂತ ಹೇಳ್ಬೇಕು ಸ್ಟೂಡೆಂಟ್ಸ್. ನೆಕ್ಸ್ಟ್ ನೋಡಿ 7:55 ಆಗಿದೆ. ಇದನ್ನ ಯಾವ ರೀತಿ ಹೇಳ್ಬೇಕು ಹಾಗಾದ್ರೆ ವಿದ್ಯಾರ್ಥಿಗಳೇ? 5 to 8 ಅಂತ ಹೇಳ್ಬೇಕು. ಸರಿಯಾಗಿ ನೋಡಿ, 7:55 ಆಗಿದೆ, 5 to 8 ಅಂತ ಹೇಳ್ಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು 8 ಗಂಟೆ ಆಗಿದೆ. ಇದಕ್ಕೆ ಅಂತ ಹೇಳ್ಬೇಕು? 8 o'clock ಅಂತ ಹೇಳ್ಬೇಕು ವಿದ್ಯಾರ್ಥಿಗಳೇ. ಇವಾಗ ನಾನು ಏನ್ ಡಿಸ್ಕಸ್ ಮಾಡಿದ್ದೀನಲ್ಲ, 7 o'clock ನಿಂದ 7 ಏನ್ ಸ್ಟಾರ್ಟ್ ಆಗಿದಲ್ಲ, 7 o'clock ನಿಂದ ನೋಡ್ತೀನಿ ಎಷ್ಟು ಕಂಟಿನ್ಯೂ ಹೇಳ್ತಾ ಬಂದಿ ನಾನು. 7:05, 7:10, 15 ನಿಮಿಷ, 20, 25, 30, 35, 40, 45, 7:50, 7:55, 8 ಗಂಟೆಗೆ ಮತ್ತೆ 8 o'clock ಅಂತ ಆಗುತ್ತೆ. ಆ ಜೊತೆಗೇನೆ ಅದಾದ್ಮೇಲೆ 8 ಆಗಿ 5 ನಿಮಿಷದಾಗ ಮತ್ತೆ ನೀವೇನು ಅದೇ ರೀತಿ ಹೇಳ್ಬೇಕು. 5 past 8 ಅಂತ ಹೇಳ್ತಾ ಹೋಗ್ತೀರಿ ನೀವು. ಆಮೇಲೆ 8:10 10 past 8 ಅಂತ ಹೇಳ್ತಾ ಹೋಗ್ತೀರಾ. ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದೆಲ್ಲ ಸೇಮ್ ಬರುತ್ತೆ. ಸ್ವಲ್ಪ ಸರಿಯಾಗಿ ನೀವು ಅಬ್ಸರ್ವ್ ಮಾಡಬೇಕು. ಸೊ ಈ ರೀತಿಯಾಗಿ ನಾವು ಟೈಮ್ ಅನ್ನ ಹೇಳಬೇಕು, ಯಾರಿಗಾದ್ರೂ ಹೇಳ್ಬೇಕಾದ್ರೆ ಸಮಯವನ್ನ ಇಂಗ್ಲಿಷ್ ನಲ್ಲಿ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ಅಂತ ಅನ್ಕೋತೀನಿ ವಿದ್ಯಾರ್ಥಿಗಳೇ. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ವಿಡಿಯೋನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ, ಜೊತೆಗೇನೆ ವಿಡಿಯೋನ ಲೈಕ್ ಕೂಡ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.